ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದು ಒಬ್ಬ ವಿಧವೆ ಸ್ತ್ರೀ ಕತೆ. ಈ ಲೋಕದಲ್ಲಿ ನಮ್ಮ ಬಳಿ ಎಲ್ಲ ಇರುವಾಗ ಎಲ್ಲರೂ ಕೂಡ ನಮ್ಮ ಜೊತೆ ಇರುತ್ತಾರೆ. ಆದ್ರೆ ಅದೇ ನಾವು ಕಷ್ಟದಲ್ಲಿರುವಾಗ ನಮ್ಮ ಜೊತೆ ಒಬ್ಬರು ಕೂಡ ಇರುವುದಿಲ್ಲ. ಇದು ನಮ್ಮ ವಿಧಿಯ ಬರಹ, ನಾವು ಮಾಡಿದ ಕರ್ಮದ ಫಲದ ಒಂದು ಕತೆ. ಈ ಕಥೆಯನ್ನ ಕೇಳಿದರೆ ನಿಮ್ಮ ಬಳಿ ಎಂತ ಕಷ್ಟ ಇದ್ದರೂ ಕೂಡ ಓಡಿ ಹೋಗುತ್ತದೆ. ಹಿಂದಿನ ಕಾಲದಲ್ಲಿ ಒಂದು ಊರಿನಲ್ಲಿ ಮಂಗ ಎಂಬ ವಿಧವೆ ಇದ್ದಳು. ಆಕೆ ತುಂಬಾ ದುಃಖದ ಏಕೆಂದ್ರೆ ಆಕೆ ವಿವಾಹವಾದ ಸ್ವಲ್ಪ ದಿನಗಳಲ್ಲೇ ಗಂಡ ಸತ್ತು ಹೋಗುತ್ತಾನೆ. ಆ ಸಮಯದಲ್ಲಿ ಆಕೆ ಗರ್ಭವತಿಯಾಗಿದ್ದಳು. ಆಕೆಗೆ ಬದುಕುವುದಕ್ಕೆ ಇಷ್ಟವಿಲ್ಲ. ತನ್ನ ಗಂಡನ ಜೊತೆ ನಾನು ಕೂಡ ಸತ್ತು ಹೋಗಬೇಕೆಂದುಕೊಳ್ಳುತ್ತಾಳೆ. ಆದ್ರೆ ತನ್ನ ಹೊಟ್ಟೆಯಲ್ಲಿರುವ ಮಗುಗೋಸ್ಕರ ಬದುಕಬೇಕೆಂದು ತನ್ನ ಎದೆಯನ್ನ ಗಟ್ಟಿ ಮಾಡಿಕೊಂಡು ಬದುಕುತ್ತಿದ್ದಾಳೆ. ಗಂಡನಿಲ್ಲದ ಕಾರಣ ಆಕೆ ತುಂಬಾ ಕಷ್ಟವನ್ನ ಅನುಭವಿಸುತ್ತಿದ್ದಳು. ಆಕೆಯನ್ನ ಸಮಾಜದಲ್ಲಿ ಯಾರು ಕೂಡ ಗೌರವಿಸುತ್ತಿರಲಿಲ್ಲ. ಆಕೆಗೆ ತಿನ್ನುವುದಕ್ಕೆ 2 ಹೊತ್ತು ಊಟ ಸಿಗುವುದು ಕೂಡ ತುಂಬಾ ಕಷ್ಟವಾಗಿತ್ತು. ಗಂಡನಿಲ್ಲದ ಕಾರಣ ಆಕೆಯ ಆಸ್ತಿಯನ್ನು ಕೂಡ ಸಂಬಂಧಿಕರು ಕಿತ್ತುಕೊಂಡು ಆಕೆಯನ್ನು ಒಂಟಿಯಾಗಿ ಮಾಡಿದ್ದಾರೆ. ಈಗ ಆಕೆಗೆ ಜೊತೆಯಲ್ಲಿದ್ದುಕೊಂಡು ಧೈರ್ಯ ಹೇಳುವುದಕ್ಕೆ ಯಾರು ಇಲ್ಲ. ಆಕೆ ಆಗಾಗ ಈ ರೀತಿ ಅಂದುಕೊಳ್ಳುತ್ತಾಳೆ, ಅಯ್ಯೋ ನನ್ನ ಹಣೆ ಬರಹದಲ್ಲೇ ಈ ರೀತಿ ಬದುಕಬೇಕೆಂದು ಬರೆದಿದೆ. ಜೀವನ ಪರ್ಯಂತ ಒಬ್ಬ ಸ್ತ್ರೀ ಜೊತೆ ಇದ್ದುಕೊಂಡು ಧೈರ್ಯ ಹೇಳುವುದು ತನ್ನ ಗಂಡನು ಮಾತ್ರವೇ. ಆದ್ರೆ ನನ್ನ ಗಂಡನನ್ನು ಕೂಡ ಆ ಭಗವಂತನು ದೂರ ಮಾಡಿದನು. ಗಂಡನಿಲ್ಲದ ಹೆಣ್ಣಿಗೆ ಈ ಪ್ರಪಂಚದಲ್ಲಿ ಬೆಲೆ ಇಲ್ಲ. ನನ್ನ ಹೊಟ್ಟೆಯಲ್ಲಿರುವ ಮಗುವಿಗೋಸ್ಕರ ನಾನು ಬದುಕುತ್ತೇನೆ. ಮಗು ಹುಟ್ಟಿದ ತಕ್ಷಣ ಏನಾಗುತ್ತದೋ, ನನ್ನ ಜೀವನದಲ್ಲಿ ಏನಾದರೂ ಬದಲಾಗುತ್ತದೆ ಎಂದು ನೋಡೋಣ. ನಾನು ಪಡುತ್ತಿರುವ ಕಷ್ಟವನ್ನ ನನ್ನ ಮಗುವಿಗೆ ಕೊಡಬೇಡ ದೇವರೇ ಎಂದು ಆ ಭಗವಂತನನ್ನ ಪ್ರಾರ್ಥನೆ ಮಾಡುತ್ತಾಳೆ. ಈ ರೀತಿಯಾಗಿ ತುಂಬಾ ಕಷ್ಟದಿಂದ ಜೀವನ ಮಾಡುತ್ತಿರುವಾಗ ಒಂದು ದಿನ ಆಕೆಗೆ ಗಂಡು ಮಗು ಜನಿಸುತ್ತದೆ. ಆ ಮಗುವಿಗೆ ಸೋಮನಾಥ ಎಂದು ಹೆಸರನ್ನ ಇಡುತ್ತಾಳೆ. ಆಕೆ ಪ್ರತಿದಿನ ಬೇರೆಯವರ ಮನೆಗೆ ಕೆಲಸ ಮಾಡುವುದಕ್ಕೆ ಹೋಗುತ್ತಿದ್ದಳು. ಈ ರೀತಿಯಾಗಿ ತುಂಬಾ ಕಷ್ಟಪಡುತ್ತಾ ತನ್ನ ಮಗನನ್ನ ಬೆಳೆಸುತ್ತಿದ್ದಾಳೆ. ಈಗ ಅವನ ಮಗನು ದೊಡ್ಡವನಾಗುತ್ತಿದ್ದಾನೆ. ನೋಡುತ್ತಲೇ ಆಕೆಯ ಮಗನಿಗೆ 10 ವರ್ಷವಾಗುತ್ತೆ. ಆತನು ಪ್ರತಿದಿನ ಹೊರಗಡೆ ಹುಡುಗರ ಜೊತೆ ಆಟವಾಡುತ್ತಿದ್ದನು. ಒಂದು ದಿನ ತನ್ನ ತಾಯಿಯ ಬಳಿ ಬಂದು ಈ ರೀತಿಯಾಗಿ ಕೇಳುತ್ತಾನೆ, ಅಮ್ಮ, ನನಗೆ ತುಂಬಾ ಮಂದಿ ಸ್ನೇಹಿತರಿದ್ದಾರೆ. ಅವರೆಲ್ಲರೂ ಕೂಡ ತುಂಬಾ ಶ್ರೀಮಂತರು. ಅವರ ಮನೆಯಲ್ಲಿ ಎಲ್ಲ ರೀತಿಯ ವಸ್ತುಗಳಿದ್ದಾವೆ. ಅವರೆಲ್ಲರಲ್ಲಿ ನಾನು ಮಾತ್ರ ತುಂಬಾ ಬಡವನು. ನಮಗೆ ತಿನ್ನುವುದಕ್ಕೆ 2 ಹೊತ್ತು ಊಟನು ಕೂಡ ಸರಿಯಾಗಿ ಸಿಗುತ್ತಿಲ್ಲ. ಆ ಭಗವಂತ ಯಾಕಮ್ಮ ಇಷ್ಟೊಂದು ಅನ್ಯಾಯವನ್ನ ಮಾಡಿದರು? ನಾವೇಕೆ ಇಷ್ಟೊಂದು ಕಷ್ಟದಿಂದ ಜೀವಿಸಬೇಕಾಗಿದೆ ಅಮ್ಮ ಎಂದು ಆ ಮಗು ತನ್ನ ತಾಯಿಯನ್ನ ಕೇಳುತ್ತದೆ. ಆ ಮಗುವಿನ ಮಾತನ್ನು ಕೇಳಿದ ತಾಯಿ, ಕಂದ, ದುಃಖ ಪಡಬೇಡ. ನಮ್ಮ ಅದೃಷ್ಟ ನಮ್ಮನ್ನ ಬಿಟ್ಟು ಹೊರಟು ಹೋಗಿದೆ. ನಮ್ಮ ಹಣೆಯ ಬರಹದಲ್ಲಿಯೇ ಈ ರೀತಿ ಕಷ್ಟ ಪಡಬೇಕೆಂದು ಬರೆದಿದೆ. ಆದ್ದರಿಂದಲೇ ನಾವು ಇಷ್ಟೊಂದು ಕಷ್ಟಗಳನ್ನ ಅನುಭವಿಸುತ್ತಿದ್ದೇವೆ. ಹಣೆ ಬರಹವನ್ನ ಯಾರಿಂದಲೂ ಕೂಡ ತಪ್ಪಿಸುವುದಕ್ಕೆ ಆಗುವುದಿಲ್ಲ. ಆ ಭಗವಂತ ಏನೇ ಮಾಡಿದರೂ ನಮ್ಮ ಒಳ್ಳೆಯದಕ್ಕೆ ಅಂದುಕೊಳ್ಳಬೇಕು ಕಂದ ಎಂದು ಆ ತಾಯಿ ಹೇಳುತ್ತಾಳೆ. ಆಗ ಆ ಬಾಲಕನು, ಅಮ್ಮ, ಎಲ್ಲರನ್ನು ಸುಖವಾಗಿ ಇಟ್ಟಿರುವ ಆ ದೇವರು ನಮಗೇಕೆ ಇಷ್ಟೊಂದು ಕಷ್ಟವನ್ನ ನೀಡುತ್ತಿದ್ದಾರೆ? ನಾನಿನ್ನು ಚಿಕ್ಕ ಬಾಲಕ ತಾನೇ. ದೇವರು ನನಗೂ ಕೂಡ ಇಷ್ಟೊಂದು ಕಷ್ಟವನ್ನ ನೀಡುತ್ತಾರಾ? ಅಮ್ಮ, ದೇವರು ಎಲ್ಲಿದ್ದಾರೆ ಅಂತ ಹೇಳಿ ನಾನೇ ಅವರ ಬಳಿಗೆ ನೇರವಾಗಿ ಹೋಗಿ ನಮಗೇಕೆ ಇಷ್ಟೊಂದು ಬಡತನವನ್ನ ಕೊಟ್ಟಿದ್ದೀರಾ ಎಂದು ಅವರನ್ನ ಕೇಳುತ್ತೇನೆ ಎಂದು ಆ ಮಗು ಕೇಳುತ್ತದೆ. ಆಗ ಆ ತಾಯಿ, ಕಂದ, ಆ ಭಗವಂತನು ಎಲ್ಲಾ ಕಡೆಯೂ ಕೂಡ ಇರುತ್ತಾನೆಂದು ಹೇಳುತ್ತಾರೆ. ಆದ್ರೂ ಕೂಡ ಆ ಬಾಲಕ ಕೇಳುವುದಿಲ್ಲ. ಇಲ್ಲಮ್ಮ, ಅವರು ಇಲ್ಲಿ ಇಲ್ಲ ತಾನೆ. ನೀವು ನನಗೆ ಸುಳ್ಳನ್ನ ಹೇಳುತ್ತಿದ್ದೀರಾ. ಅವರು ಎಲ್ಲಿರುತ್ತಾರೋ ನಿಜ ಹೇಳಿ ಎಂದು ಕೇಳುತ್ತಾನೆ. ಅವರು ಎಷ್ಟೇ ಹೇಳಿದರೂ ಕೇಳದಿರುವ ಕಾರಣ ಆಗ ಆ ತಾಯಿ, ಕಂದ, ಆ ಭಗವಂತನು ಅಡವಿಯಲ್ಲಿರುತ್ತಾರೆ ಎಂದು ಹೇಳುತ್ತಾರೆ. ಆಗ ಆ ಬಾಲಕ ಮುಂಜಾನೆ ಎದ್ದು ಆ ಅಡವಿಗೆ ಹೋಗುತ್ತಾನೆ. ಆ ಅಡವಿಯಲ್ಲಿ ಭಗವಂತನಿಗೋಸ್ಕರ ಹುಡುಕಾಡುವುದಕ್ಕೆ ಶುರು ಮಾಡುತ್ತಾನೆ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಭಗವಂತನನ್ನ ಹುಡುಕಾಡುತ್ತಲೇ ಇದ್ದಾನೆ. ಆದರೆ ಎಲ್ಲಿಯೂ ಕೂಡ ಆತನಿಗೆ ಭಗವಂತನು ಕಾಣಿಸಲಿಲ್ಲ. ಕತ್ತಲಾಗುತ್ತಿದೆ. ಅವನ ಕಣ್ಣಲ್ಲಿ ನೀರು ಹರಿಯುತ್ತಿದೆ. ಆಗ ಜೋರಾಗಿ ಅಳುತ್ತಾ ಜ್ಞಾನ ತಪ್ಪಿ ಅಲ್ಲೇ ಬಿದ್ದು ಹೋಗುತ್ತಾನೆ. ಅದೇ ಸಮಯದಲ್ಲಿ ಶ್ರೀ ಮಹಾವಿಷ್ಣು ಲಕ್ಷ್ಮೀ ದೇವಿಯೊಂದಿಗೆ ಭೂಲೋಕದಲ್ಲಿ ವಿಹಾರವನ್ನು ಮಾಡುತ್ತಿರುವಾಗ ಆಗ ಅವರ ದೃಷ್ಟಿ ಆ ಬಾಲಕನ ಮೇಲೆ ಬೀಳುತ್ತದೆ. ಆಗ ಲಕ್ಷ್ಮೀ ದೇವಿ ಶ್ರೀ ಮಹಾವಿಷ್ಣುವಿನ ಬಳಿ ಈ ರೀತಿಯಾಗಿ ಹೇಳುತ್ತಾರೆ, ಸ್ವಾಮಿ, ಅಲ್ಲಿ ನೋಡಿ, ಯಾವುದೋ ಬಾಲಕ ಅಡವಿಯಲ್ಲಿ ದಾರಿ ತಪ್ಪಿ ಅಲ್ಲಿ ಬಿದ್ದೋಗಿದ್ದಾನೆ ಅನಿಸುತ್ತದೆ. ಅವನಿಗೆ ನಾವು ಸಹಾಯ ಮಾಡಿ ಅವನನ್ನು ಅವರ ತಂದೆ ತಾಯಿ ಬಳಿಗೆ ಕಳಿಸೋಣ ಎಂದು ಹೇಳುತ್ತಾರೆ. ಆಗ ಇಬ್ಬರು ಮಾರುವೇಷವನ್ನ ಧರಿಸಿ ಆ ಬಾಲಕನ
ಬಾಲಕನ ಬಳಿಗೆ ಹೋಗುತ್ತಾರೆ. ಆಗ ಲಕ್ಷ್ಮೀ ದೇವಿ ಆ ಬಾಲಕನ ಬಳಿ ಈ ರೀತಿಯಾಗಿ ಹೇಳುತ್ತಾರೆ, ಮಗುವೆ, ನೀನು ಯಾರು? ನಿನ್ನ ಹೆಸರೇನು? ಇಷ್ಟೊಂದು ದಟ್ಟವಾದ ಅರಣ್ಯಕ್ಕೆ ಏಕೆ ಬಂದೆ? ನಿನ್ನ ಜೊತೆ ಯಾರು ಇಲ್ವಾ ಎಂದು ಕೇಳುತ್ತಾರೆ. ಆಗ ಆ ಬಾಲಕನು, ನನ್ನ ಹೆಸರು ಸೋಮನಾಥ, ನಾನು ಭಗವಂತನನ್ನ ಭೇಟಿಯಾಗಲು ಬಂದಿರುವೆ ಎಂದು ಹೇಳುತ್ತಾನೆ. ಆಗ ಲಕ್ಷ್ಮೀ ದೇವಿ, ಏಕೆ ಭಗವಂತನನ್ನ ಭೇಟಿಯಾಗಬೇಕೆಂದುಕೊಂಡಿದ್ಯಾ ಎಂದು ಕೇಳುತ್ತಾರೆ. ಆಗ ಆ ಬಾಲಕನು, ನಾನು ತುಂಬಾ ಬಡವನು, ನನಗೆ 2 ಹೊತ್ತು ಊಟ ಮಾಡುವುದಕ್ಕೆ ಆಹಾರ ಕೂಡ ಸಿಗುತ್ತಿಲ್ಲ, ನನಗೆ ಇಷ್ಟೊಂದು ಕಠಿಣವಾದ ಬಡತನವನ್ನ ಏಕೆ ಕೊಟ್ಟಿದ್ದಾರೆಂದು ಆ ಭಗವಂತನನ್ನ ಕೇಳಲು ಬಂದಿರುವೆ ಎಂದು ಹೇಳುತ್ತಾನೆ. ಆಗ ಶ್ರೀ ಮಹಾವಿಷ್ಣುವು, ಕಂದ, ನಿನ್ನ ಹಣೆಯ ಬರಹದಲ್ಲೇ ಈ ರೀತಿ ಬರೆಯಲಾಗಿದೆ, ನೀನು ಅನುಭವಿಸಲೇಬೇಕು, ಆದ್ದರಿಂದ ನೀನು ಜಾಗೃತನಾಗಿ ಮನೆಗೆ ಹೋಗು ಎಂದು ಹೇಳುತ್ತಾರೆ. ಆಗ ಆ ಬಾಲಕನು, ಇಲ್ಲ ಇಲ್ಲ, ನಾನು ಖಂಡಿತವಾಗಿಯೂ ಆ ಭಗವಂತನನ್ನ ಭೇಟಿಯಾಗಿಯೇ ಹೋಗುವುದು, ಅಲ್ಲಿಯವರೆಗೂ ನಾನು ಮನೆಗೆ ಹೋಗುವುದಿಲ್ಲ ಎಂದು ಹೇಳುತ್ತಾನೆ. ಆ ಮಾತನ್ನು ಕೇಳಿದ ಲಕ್ಷ್ಮೀ ದೇವಿಗೆ ಆ ಬಾಲಕನ ಮೇಲೆ ಕರುಣೆ ಬರುತ್ತದೆ. ಆಗ ಶ್ರೀ ಮಹಾವಿಷ್ಣುವಿನ ಬಳಿ, ಸ್ವಾಮಿ, ಆ ಬಾಲಕನನ್ನ ನೋಡಿದ್ರೆ ನನಗೆ ಅಯ್ಯೋ ಅನಿಸುತ್ತಿದೆ, ದಯವಿಟ್ಟು ಅವನಿಗೆ ಏನಾದ್ರೂ ಕೊಡಿ ಎಂದು ಹೇಳುತ್ತಾರೆ. ಆಗ ಶ್ರೀ ಮಹಾವಿಷ್ಣುವು, ದೇವಿ, ಈ ಬಾಲಕನಿಗೆ ನಾನು ಏನು ಕೊಡಲಿ? ಅವನ ಹಣೆಯ ಬರಹದಲ್ಲಿಯೇ ಏನೂ ಇಲ್ಲ, ಪಡೆಯುವ ಅದೃಷ್ಟವೂ ಕೂಡ ಇಲ್ಲ, ಅವನಿಗೆ ನಾನು ಏನೇ ಕೊಟ್ಟರೂ ಕೂಡ ಅವನು ಇಟ್ಟುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆಗ ಮಹಾಲಕ್ಷ್ಮಿ, ಸ್ವಾಮಿ, ನಮ್ಮ ಕರ್ತವ್ಯ ಕೊಡುವುದು ಕೊಡಿ, ಆ ನಂತರ ಅದನ್ನ ಇಟ್ಟುಕೊಳ್ಳುವುದು ಬಿಡುವುದು ಅವನ ಅದೃಷ್ಟಕ್ಕೆ ಬಿಟ್ಟದ್ದು ಎಂದು ಹೇಳುತ್ತಾರೆ. ಆಗ ಶ್ರೀ ಮಹಾವಿಷ್ಣುವು ಒಂದು ವಜ್ರದ ಆಹಾರವನ್ನ ಕೊಟ್ಟು, ಕಂದ, ಇದು ವಜ್ರದ ಆಹಾರ, ನೀನು ಈ ಆಹಾರವನ್ನ ಪಡೆದುಕೊಂಡು ನಿನ್ನ ಬಡತನವನ್ನ ಹೋಗಲಾಡಿಸಿಕೊಂಡು ಸುಖವಾಗಿ ಜೀವಿಸು ಎಂದು ಹೇಳುತ್ತಾರೆ. ಆಗ ಆ ಬಾಲಕನು ತುಂಬಾ ಸಂತೋಷ ಪಟ್ಟು ಆ ವಜ್ರದ ಆಹಾರವನ್ನ ತೆಗೆದುಕೊಂಡು ಮನೆಗೆ ಹೋಗುತ್ತಿದ್ದಾನೆ. ಆಗ ಆ ಸಮಯದಲ್ಲಿ ಆ ಬಾಲಕನಿಗೆ ಮೂತ್ರ ವಿಸರ್ಜನೆ ಬಂದಿದ್ದರಿಂದ ಆ ಆಹಾರವನ್ನ ಬಂಡೆ ಮೇಲಿಟ್ಟು ಹೋಗುತ್ತಾನೆ. ಆಗ ಆ ಪಕ್ಷಿ ಬಂದು ಆ ವಜ್ರದ ಆಹಾರವನ್ನ ತನ್ನ ಬಾಯಲ್ಲಿ ಕಚ್ಚಿಕೊಂಡು ಹೊರಟು ಹೋಗುತ್ತದೆ. ಆ ಬಾಲಕ ಬಂದು ನೋಡುವಷ್ಟರಲ್ಲಿ ಆ ಪಕ್ಷಿ ತುಂಬಾ ದೂರ ಹೋಗಿರುತ್ತದೆ. ಆಗ ಆ ಬಾಲಕನಿಗೆ ತುಂಬಾ ದುಃಖವಾಗುತ್ತದೆ. ಆಗ ಜೋರಾಗಿ ಅಳುತ್ತಾ ಆ ಆಹಾರವನ್ನು ಕೊಟ್ಟ ಶ್ರೀ ಮಹಾವಿಷ್ಣುವಿನ ಬಳಿಗೆ ಓಡಿ ಹೋಗುತ್ತಿದ್ದಾನೆ. ಆ ಬಾಲಕನಿಗೆ ಅವರು ದೇವರು ಎಂದು ಗೊತ್ತಿಲ್ಲ. ಅವರ ಬಳಿಗೆ ಹೋಗಿ, ನೋಡಿ, ನೀವು ಕೊಟ್ಟಿರುವ ವಜ್ರದ ಆಹಾರವನ್ನ ಒಂದು ಪಕ್ಷಿ ಎತ್ತಿಕೊಂಡು ಹೋಯಿತು ಎಂದು ಹೇಳುತ್ತಾನೆ. ಆಗ ಅವರಿಬ್ಬರು, ಕಂದ, ನಿನಗೆ ಕೊಡಬೇಕಾಗಿರುವುದನ್ನ ನಾವು ಕೊಟ್ಟಿದ್ದೇವೆ, ಅದನ್ನ ನೀನು ಇಟ್ಟುಕೊಳ್ಳಲಾಗದೆ ಹೋದೆ, ಈಗ ನೀನು ಬ್ರಹ್ಮದೇವನ ಬಳಿಗೆ ಹೋಗಿ ಆತನನ್ನೇ ಕೇಳು ಎಂದು ಹೇಳುತ್ತಾರೆ. ಆಗ ಆ ಬಾಲಕನು, ಸರಿ, ಅವರು ಎಲ್ಲಿರುತ್ತಾರೆ ಎಂದು ಕೇಳುತ್ತಾನೆ. ಆಗ, ಕಂದ, ಇನ್ನೂ ಸ್ವಲ್ಪ ದೂರ ನೀನು ಮುಂದಕ್ಕೆ ಹೋದರೆ ಅವರು ನಿನಗೆ ಕಾಣಿಸುತ್ತಾರೆ ಎಂದು ಹೇಳಿ ಆ ಬಾಲಕನಿಗೆ ಬ್ರಹ್ಮದೇವನನ್ನು ಭೇಟಿಯಾಗುವ ವರವನ್ನ ನೀಡುತ್ತಾರೆ. ಬ್ರಹ್ಮದೇವನಿಗೂ ಕೂಡ ಆ ಬಾಲಕನಿಗೆ ದರ್ಶನವನ್ನ ನೀಡಿ ಎಂದು ಆದೇಶ ಮಾಡುತ್ತಾರೆ. ಆಗ ಆ ಬಾಲಕನು ಶ್ರೀ ಮಹಾವಿಷ್ಣು ಹೇಳಿರುವ ದಾರಿಯಲ್ಲೇ ಹೋಗುತ್ತಾ ಬ್ರಹ್ಮದೇವನನ್ನ ಕೂಗುತ್ತಾನೆ. ಆಗ ತಕ್ಷಣ ಬ್ರಹ್ಮದೇವನು ಪ್ರತ್ಯಕ್ಷರಾಗಿ, ಕಂದ, ನಿನಗೇನು ಬೇಕು? ನನ್ನನ್ನೇಕೆ ಕರೆಸಿದೆ ಎಂದು ಕೇಳುತ್ತಾರೆ. ಆಗ ಆ ಬಾಲಕ, ದೇವ, ನಾನು ತುಂಬಾ ಬಡವನಾಗಿದ್ದೇನೆ, ನನ್ನ ಬಡತನವನ್ನ ನಿವಾರಣೆ ಮಾಡಿ ನನಗೆ ಸುಖ ಸಂತೋಷವನ್ನ ನೀಡಿ ಎಂದು ಬೇಡಿಕೊಳ್ಳುತ್ತಾನೆ. ಕಂದ, ನಿನ್ನ ಹಣೆಯ ಬರಹದಲ್ಲಿ ಬರೀ ದುಃಖವೇ ಇದೆ, ನಾನೇನು ಕೊಡಲಿ ಎಂದು ಹೇಳುತ್ತಾರೆ. ಆಗ ಆ ಬಾಲಕನು, ಇಲ್ಲ, ಖಂಡಿತವಾಗಿ ನೀವು ನನಗೇನಾದರೂ ಸಹಾಯವನ್ನ ಮಾಡಲೇಬೇಕು, ಇಲ್ಲ ಅಂದ್ರೆ ಇಲ್ಲಿಂದ ನಾನು ಹೋಗುವುದಿಲ್ಲ ಎಂದು ಹೇಳುತ್ತಾನೆ. ಆಗ ಬ್ರಹ್ಮದೇವನು ಆ ಬಾಲಕನಿಗೆ ಒಂದು ಬಂಗಾರದ ಉಂಗುರವನ್ನ ಕೊಟ್ಟು, ಇದನ್ನ ತೆಗೆದುಕೊಂಡು ಇಲ್ಲಿಂದ ಜಾಗೃತವಾಗಿ ಹೋಗು ಎಂದು ಹೇಳುತ್ತಾರೆ. ಆಗ ಬಾಲಕನು ಸಂತೋಷದಿಂದ ಆ ಉಂಗುರವನ್ನು ತೆಗೆದುಕೊಂಡು ಅಲ್ಲಿಂದ ಹೋಗುತ್ತಿದ್ದಾನೆ. ಅದೇ ಸಮಯದಲ್ಲಿ ಆತನಿಗೆ ವಿಪರೀತವಾದ ದಾಹವಾಗುತ್ತದೆ. ಅಲ್ಲಿಂದ ಮುಂದೆ ಹೋಗುತ್ತಿರುವಾಗ ಆತನಿಗೆ ನದಿ ಕಾಣಿಸುತ್ತದೆ. ನೀರು ಕುಡಿಯೋಣ ಅಂತೇಳಿ ಆ ನೀರಿನಲ್ಲಿ ಬಾಗುತ್ತಾನೆ. ಆಗ ಅದೇ ಸಮಯದಲ್ಲಿ ಜೇಬಿನಲ್ಲಿದ್ದ ಬಂಗಾರದ ಉಂಗುರ ಆ ನದಿಯಲ್ಲಿ ಬಿದ್ದು ಹೋಗುತ್ತದೆ. ನೋಡುತ್ತಿದ್ದಾಗೇನೆ ಒಂದು ಮೀನು ಬಂದು ಆ ಉಂಗುರವನ್ನ ನುಂಗುತ್ತದೆ. ಅದನ್ನು ನೋಡಿದ ಆ ಬಾಲಕನಿಗೆ ತುಂಬಾ ದುಃಖವಾಗುತ್ತದೆ. ಅಳುತ್ತಲೇ ತನ್ನ ಮನೆಯನ್ನ ಸೇರಿಕೊಂಡು ತನ್ನ ತಾಯಿ ಬಳಿ ಈ ರೀತಿಯಾಗಿ ಹೇಳುತ್ತಾನೆ, ಅಮ್ಮ, ನಾನು ದೇವರನ್ನ ಕೇಳೋಣ ಅಂತೇಳಿ ಅಡವಿಗೆ ಹೋಗಿದ್ದೆ. ಆಗ ಇಬ್ಬರು ಬಂದು ನನಗೆ ವಜ್ರದ ಆಹಾರವನ್ನ ಕೊಟ್ಟರು. ಅದನ್ನ ತೆಗೆದುಕೊಂಡು ಬರುತ್ತಿರುವಾಗ ಒಂದು ಪಕ್ಷಿ ಬಂದು ಎತ್ತಿಕೊಂಡು ಹೋಯಿತು. ಆ ನಂತರ ಮತ್ತೆ ನಾನು ಬ್ರಹ್ಮದೇವನ ಬಳಿಗೆ ಹೋದ್ರೆ ಒಂದು ಬಂಗಾರದ ಉಂಗುರವನ್ನ ಕೊಟ್ಟರು. ಅದು ಕೂಡ ನದಿಯಲ್ಲಿ ಬಿದ್ದು ಹೋಯಿತು. ಅದನ್ನ ಒಂದು ಮೀನು ನುಂಗಿಬಿಟ್ಟಿತು. ಅಮ್ಮ, ನನ್ನ ಅದೃಷ್ಟ ಸ್ವಲ್ಪ ಸಮಯದಲ್ಲಿಯೇ ಬದಲಾಗುತ್ತಿತ್ತು. ನನ್ನ ಅಜಾಗರೂಕತೆಯಿಂದ ಎಲ್ಲವನ್ನು ಕೂಡ ಕಳೆದುಕೊಂಡೆ ಎಂದು ಆ ಬಾಲಕನು ಹೇಳುತ್ತಾನೆ. ಆಗ ಆ ತಾಯಿ, ಕಂದ, ನೀನೇನಾದ್ರೂ ಕನಸು ಕಂಡೆಯಾ? ನೀನೇ ನಿನ್ನಲ್ಲಿ ಊಹೆ ಮಾಡಿಕೊಂಡು ಹುಚ್ಚನಂತೆ ಮಾತಾಡುತ್ತಿದ್ದೀಯಾ? ದೇವರು ಕಾಣಿಸಿಕೊಂಡು ವರವನ್ನ ನೀಡುವುದು ಅಂದ್ರೆ ಏನು? ಅದು ನಡೆಯುವುದಿಲ್ಲ. ನೀನು ಹೋಗಿ ಆಟವಾಡು ಎಂದು ಹೇಳುತ್ತಾರೆ. ತಾನು ಹೇಳಿದ್ದನ್ನ ತಾಯಿ ಕೇಳದಿರುವುದನ್ನ ನೋಡಿ ಆಶ್ಚರ್ಯಗೊಳ್ಳುತ್ತಾನೆ. ನನಗೆ ಬ್ರಹ್ಮದೇವನು ಕಾಣಿಸಿಕೊಂಡಿದ್ದನ್ನ ನನ್ನ ತಾಯಿ ಬಳಿ ಹೇಗಾದ್ರೂ ಮಾಡಿ ನಿರೂಪಿಸಿಕೊಳ್ಳಬೇಕೆಂದು ಮಾರನೇ ದಿನ ಮುಂಜಾನೆ ಎದ್ದು ನಿನ್ನೆ ದಿವಸ ಬ್ರಹ್ಮದೇವನನ್ನು ಭೇಟಿಯಾಗಿದ್ದ ಸ್ಥಳಕ್ಕೆ ಹೋಗಿ ಬ್ರಹ್ಮದೇವನನ್ನ ಕರೆಯುತ್ತಾನೆ. ಆಗ ತಕ್ಷಣ ಬ್ರಹ್ಮದೇವನು ಪ್ರತ್ಯಕ್ಷರಾಗುತ್ತಾರೆ. ಸ್ವಾಮಿ, ನೀವು ಕೊಟ್ಟಿರುವ ಬಂಗಾರದ ಉಂಗುರ
ನದಿಯಲ್ಲಿ ಬಿದ್ದು ಹೋಯಿತು. ಅದನ್ನ ಒಂದು ಮೀನು ನುಂಗಿಬಿಟ್ಟಿತು. ನೀವು ಮತ್ತೆ ಏನಾದ್ರೂ ಕೊಟ್ಟು ನನ್ನ ಜೀವನವನ್ನ ಬದಲಾಯಿಸಿ ಅದನ್ನ ತುಂಬಾ ಜಾಗೃತವಾಗಿ ಮನೆಗೆ ತೆಗೆದುಕೊಂಡು ಹೋಗುತ್ತೇನೆಂದು ಹೇಳುತ್ತಾನೆ. ಆಗ ಬ್ರಹ್ಮದೇವನು ಇನ್ನು ಮುಂದೆ ನಿನಗೆ ಸಹಾಯ ಮಾಡೋದಕ್ಕೆ ನನ್ನಿಂದ ಆಗುವುದಿಲ್ಲ. ನಿನ್ನನ್ನ ಒಂದು ಜಾಗಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಆತನು ಖಂಡಿತವಾಗಿಯೂ ನಿನಗೆ ಸಹಾಯ ಮಾಡುತ್ತಾರೆಂದು ಆ ಬಾಲಕನನ್ನ ನೇರವಾಗಿ ಮಹಾಶಿವನ ಬಳಿಗೆ ಕರೆದುಕೊಂಡು ಹೋಗುತ್ತಾರೆ. ಆಗ ಮಹಾಶಿವನ ಬಳಿ, ಸ್ವಾಮಿ, ಈ ಬಾಲಕನ ಹಣೆಯ ಬರಹದಲ್ಲಿ ಸುಖ ಎಂಬುದೇ ಇಲ್ಲ. ಈಗ ನೀವೇ ಏನಾದರೂ ಈ ಬಾಲಕನಿಗೆ ಸಹಾಯ ಮಾಡಿ. ನಾನು ಸಹಾಯ ಮಾಡಿದಾಗ ಅದು ಉಳಿಯಲಿಲ್ಲ ಎಂದು ಹೇಳುತ್ತಾರೆ. ಆಗ ಮಹಾಶಿವನು ಆ ಬಾಲಕನಿಗೆ ಒಂದು ವಜ್ರದ ಮೂಟೆಯನ್ನ ಕೊಟ್ಟು ಇದನ್ನ ತೆಗೆದುಕೊಂಡು ಇನ್ನು ಮುಂದೆ ಸುಖವಾಗಿ ಜೀವಿಸು ಎಂದು ಹೇಳುತ್ತಾರೆ. ಆಗ ವಜ್ರದ ಮೂಟೆಯನ್ನ ತೆಗೆದುಕೊಂಡು ಬ್ರಹ್ಮದೇವನ ಸಹಾಯದಿಂದ ಊರನ್ನ ಸೇರಿಕೊಳ್ಳುತ್ತಾನೆ. ಈ ವಜ್ರದ ಮೂಟೆಯನ್ನ ಅಮ್ಮ ನೋಡಿದರೆ ತುಂಬಾ ಸಂತೋಷ ಪಡುತ್ತೆ ಅಂತೇಳಿ ಮನೆಯನ್ನ ಸೇರಿಕೊಳ್ಳುತ್ತಾನೆ. ಆದ್ರೆ ಆ ಸಮಯದಲ್ಲಿ ಮನೆಯಲ್ಲಿ ಅಮ್ಮ ಇಲ್ಲ, ಕೆಲಸ ಮಾಡೋದಕ್ಕೆ ಬೇರೆಯವರ ಮನೆಗೆ ಹೋಗಿದ್ದಾರೆ. ಆಗ ಆ ಮೂಟೆಯನ್ನ ಒಂದು ಚೆಂಬಿನಲ್ಲಿ ಇಟ್ಟು ಅಮ್ಮನನ್ನ ಕರೆದುಕೊಂಡು ಬರುವುದಕ್ಕೆ ಹೋಗುತ್ತಾನೆ. ಆಗ ಅದೇ ಸಮಯದಲ್ಲಿ ಆ ಮನೆಗೆ ಕಳ್ಳರು ಬಂದು ಆ ವಜ್ರದ ಮೂಟೆಯನ್ನು ಇಕ್ಕಿದ್ದ ಆ ಚೆಂಬನ್ನು ಎತ್ತಿಕೊಂಡು ಹೋಗುತ್ತಾರೆ. ಆಗ ತನ್ನ ತಾಯಿಗೆ ಎಲ್ಲವನ್ನು ಹೇಳಿ ಮನೆಗೆ ಕರೆದುಕೊಂಡು ಬಂದು ನೋಡಿದಾಗ ಅಲ್ಲಿ ವಜ್ರದ ಮೂಟೆ ಇಲ್ಲ. ಅಮ್ಮ, ನಿಜವಾಗಿಯೂ ನನಗೆ ವಜ್ರದ ಮೂಟೆ ಸಿಕ್ಕಿತ್ತು, ಅದನ್ನ ಯಾರೋ ಎತ್ತಿಕೊಂಡು ಹೋಗಿದ್ದಾರೆ ಎಂದು ಹೇಳುತ್ತಾನೆ. ಆಗ ಅವನ ತಾಯಿ, ಪ್ರತಿದಿನ ನೀನು ಯಾವುದೋ ಒಂದು ಕಥೆಯನ್ನ ಹೇಳುತ್ತಲೇ ಇರುತ್ತೀಯ, ಏನೇನೋ ಊಹೆ ಮಾಡಿಕೊಳ್ಳುತ್ತಲೇ ಇರುತ್ತೀಯ. ನಮ್ಮ ಅದೃಷ್ಟವೇ ಸರಿ ಇಲ್ಲ, ನಮ್ಮ ಜೀವನದಲ್ಲಿ ಬರೀ ದುಃಖವನ್ನೇ ಬರೆಯಲಾಗಿದೆ ಎಂದು ಹೇಳುತ್ತಾರೆ. ಆಗ ಬಾಲಕನಿಗೆ ತುಂಬಾ ನಿರಾಶೆಯಾಗುತ್ತದೆ. ಮತ್ತೆ ಮಾರನೇ ದಿನ ಬ್ರಹ್ಮದೇವನ ಬಳಿಗೆ ಸೇರಿಕೊಂಡು, ಸ್ವಾಮಿ, ಆ ವಜ್ರದ ಮೂಟೆಯನ್ನ ಮನೆಯಲ್ಲಿಟ್ಟು ನನ್ನ ಅಮ್ಮನನ್ನ ಕರೆದುಕೊಂಡು ಬರುವಷ್ಟರಲ್ಲಿ ಆ ವಜ್ರವು ಕಾಣಿಸಲಿಲ್ಲ, ಏನಾದವು ಎಂದು ಅರ್ಥವಾಗುತ್ತಿಲ್ಲ ಎಂದು ಹೇಳುತ್ತಾನೆ. ಆಗ ಬ್ರಹ್ಮದೇವನು, ಕಂದ, ಇನ್ನು ಮುಂದೆ ನಿನ್ನ ಅದೃಷ್ಟವನ್ನ ಬದಲಾಯಿಸುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಮಹಾವಿಷ್ಣು, ಮಹಾಶಿವನು, ನಾವು ಮೂವರು ಕೂಡ ಏನು ಮಾಡಲು ಸಾಧ್ಯವಾಗಲಿಲ್ಲ. ನಾವು ಸಹಾಯ ಮಾಡಿದರೂ ಕೂಡ ಅದು ನಿನಗೆ ಸಿಗುತ್ತಿಲ್ಲ. ಅಸಲಿಗೆ ನಿನಗೆ ಅದೃಷ್ಟವೇ ಇಲ್ಲ ಎಂದು ಹೇಳುತ್ತಾರೆ. ಆಗ ಬಾಲಕ, ಸ್ವಾಮಿ, ನಾನೇನು ಮಾಡಲಿ? ನಾನೇನು ಮಾಡಿದ್ರೆ ನನ್ನ ಜೀವನ ಬದಲಾಗುತ್ತೆ ಎಂದು ಕೇಳುತ್ತಾನೆ. ಆಗ ಬ್ರಹ್ಮದೇವನು, ಕಂದ, ನೀನು ನಾಳೆಯಿಂದ ನಿಮ್ಮ ಊರಿನಲ್ಲಿರುವ ಮಹಾಶಿವನ ದೇವಸ್ಥಾನಕ್ಕೆ ಹೋಗು. ಏಕೆಂದರೆ ಪ್ರತಿದಿನ ಮಹಾಶಿವನ ದೇವಸ್ಥಾನಕ್ಕೆ ಅದೃಷ್ಟ ದೇವತೆ ಬರುತ್ತಾರೆ. ಅಲ್ಲಿಯೇ ನಿನ್ನ ದುಃಖ, ನಿನ್ನ ಬಡತನ ತೊಲಗುತ್ತದೆ ಎಂದು ಹೇಳುತ್ತಾರೆ. ಆಗ ಬಾಲಕ, ಸ್ವಾಮಿ, ನಾನು ಅಲ್ಲಿಗೆ ಹೋಗಿ ಏನು ಮಾಡಲಿ? ಆಗ ಬ್ರಹ್ಮದೇವನು, ಏನು ಬೇಡ, ನೀನು ಅಲ್ಲಿಗೆ ಹೋಗಿ ಆ ಮಹಾಶಿವನನ್ನ ಪ್ರಾರ್ಥನೆ ಮಾಡು, ಅವರ ಸೇವೆಯನ್ನ ಮಾಡು, ಪ್ರತಿದಿನ ಅವರನ್ನ ದರ್ಶನ ಮಾಡು ಎಂದು ಹೇಳುತ್ತಾರೆ. ಆಗ ಬಾಲಕನು ಈ ಸಾರಿ ನಿರಾಶೆಯಿಂದ ತನ್ನ ಮನೆಯನ್ನ ಸೇರಿಕೊಳ್ಳುತ್ತಾನೆ. ನಂತರ ಮಾರನೇ ದಿನ ಬ್ರಹ್ಮದೇವನು ಹೇಳಿದಂತೆ ಮಹಾಶಿವನ ದೇವಾಲಯವನ್ನ ಸೇರಿಕೊಂಡು ಅವರ ದರ್ಶನವನ್ನ ಪಡೆದು ಅಲ್ಲೇ ಕುಳಿತುಕೊಳ್ಳುತ್ತಾನೆ. ನಂತರ ಸಾಯಂಕಾಲ ಮನೆಗೆ ಬರುತ್ತಾನೆ. ನಂತರ ಮಾರನೇ ದಿನ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಮಹಾಶಿವನನ್ನ ದರ್ಶನ ಮಾಡಿಕೊಂಡು ಮತ್ತೆ ಮನೆಗೆ ಬರುತ್ತಾನೆ. ಹೀಗೆ ದಿನಗಳು ಕಳೆದು ಹೋಗುತ್ತಿದ್ದಾವೆ. ಆಗ ಬಾಲಕನನ್ನ ನೋಡಿ ಮಹಾಶಿವನಿಗೆ ಕರುಣೆ ಬರುತ್ತದೆ. ಆಗ ಮಹಾಶಿವನು ಅದೃಷ್ಟ ದೇವಿಯ ಬಳಿ ಈ ರೀತಿಯಾಗಿ ಹೇಳುತ್ತಾರೆ, ದೇವಿ, ನೀನು ಅಂದುಕೊಂಡರೆ ಯಾರ ಅದೃಷ್ಟವನ್ನು ಬೇಕಾದರೂ ಬದಲಾಯಿಸಬಲ್ಲೆ. ವಿಧಿ ಬರೆಯದಿರುವ ಅದೃಷ್ಟವನ್ನ ನೀನು ಪ್ರಸಾದಿಸಬಲ್ಲೆ. ಆ ಬಾಲಕನು ಪ್ರತಿದಿನ ನನ್ನ ದೇವಸ್ಥಾನಕ್ಕೆ ಬಂದು ನಿರಾಶೆಯಿಂದ ಹೊರಟು ಹೋಗುತ್ತಿದ್ದಾನೆ. ನೀನು ಆತನಿಗೆ ಸ್ವಲ್ಪ ಅದೃಷ್ಟವನ್ನ ಪ್ರಸಾದಿಸಿ ಅವನ ಜೀವನವನ್ನ ಬದಲಾಯಿಸು ಎಂದು ಹೇಳುತ್ತಾರೆ. ಆಗ ಅದೃಷ್ಟ ದೇವತೆ, ಸ್ವಾಮಿ, ಬ್ರಹ್ಮದೇವನು ಆತನ ಹಣೆಯ ಬರಹದಲ್ಲಿ ಸುಖವನ್ನೇ ಬರೆದಿಲ್ಲ, ಬರೀ ಕಷ್ಟ ದುಃಖವನ್ನೇ ಬರೆದಿದ್ದಾರೆ. ಆಗಿರುವಾಗ ಆ ಬಾಲಕರಿಗೆ ನಾನೇನು ಕೊಡಲಿ ಎಂದು ಹೇಳುತ್ತಾರೆ. ಆಗ ಮಹಾಶಿವನು, ದೇವಿ, ನೀನು ಅದೃಷ್ಟ ದೇವತೆಯಾಗಿರುವೆ. ದಟ್ಟ ದರಿದ್ರದವರನ್ನು ಕೂಡ ಧನವಂತರನ್ನಾಗಿ ಮಾಡಬಲ್ಲೆ. ಹಣೆಯ ಬರಹದಲ್ಲಿರದ ಅದೃಷ್ಟವನ್ನ ನೀನು ಪ್ರಸಾದಿಸಬಲ್ಲೆ. ನನ್ನ ದೇವಸ್ಥಾನಕ್ಕೆ ಬಂದು ನಿರಾಶೆಯಿಂದ ಹೊರಟು ಹೋದ್ರೆ ನನಗೆ ತುಂಬಾ ದುಃಖವಾಗುತ್ತದೆ. ಆ ಬಾಲಕನು ತನ್ನ ಅದೃಷ್ಟವನ್ನ ಬದಲಾಯಿಸಿಕೊಳ್ಳಲು ತುಂಬಾ ಪ್ರಯತ್ನ ಮಾಡುತ್ತಿದ್ದಾನೆ. ತನ್ನ ತಾಯಿಯನ್ನ ಸುಖವಾಗಿ ಇಡಬೇಕೆಂದು ತುಂಬಾ ಪ್ರಯತ್ನ ಮಾಡುತ್ತಿದ್ದಾನೆ. ನೀನು ಆ ಬಾಲಕನ ಮೇಲೆ ದಯೆ ತೋರಿಸು ಎಂದು ಹೇಳುತ್ತಾರೆ. ಆಗ ಅದೃಷ್ಟ ದೇವತೆ ಮಹಾಶಿವನ ಆದೇಶದ ಮೇರೆಗೆ ಮಾರನೇ ದಿನ ಆ ದೇವಸ್ಥಾನಕ್ಕೆ ಹೋಗುತ್ತಾರೆ. ಅಲ್ಲಿ ಬಾಲಕನನ್ನ ನೋಡಿ ಅವನ ಪಕ್ಕದಲ್ಲಿ ಒಂದು ಬಂಗಾರದ ನಾಣ್ಯವನ್ನ ಇಡುತ್ತಾರೆ. ಆ ಬಂಗಾರದ ನಾಣ್ಯವನ್ನ ನೋಡಿ ಆ ಬಾಲಕನಿಗೆ ತುಂಬಾ ಸಂತೋಷವಾಗುತ್ತದೆ. ಅದನ್ನ ಜಾಗೃತವಾಗಿ ತೆಗೆದುಕೊಂಡು ಹೋಗಿ ತನ್ನ ತಾಯಿಗೆ ಕೊಟ್ಟು ನಡೆದೆಲ್ಲವನ್ನು ಕೂಡ ಹೇಳುತ್ತಾನೆ. ಆಗ ಆ ತಾಯಿ, ಆ ಭಗವಂತ ನಮ್ಮ ಮೇಲೆ ಕರುಣೆ ತೋರಿದ್ದಾರೆ ಎಂದು ಆ ನಾಣ್ಯದಿಂದ ಒಂದು ಚಿಕ್ಕ ವ್ಯಾಪಾರವನ್ನ ಮಾಡಬೇಕೆಂದುಕೊಳ್ಳುತ್ತಾರೆ. ಮಾರನೇ ದಿನ ಆ ಬಂಗಾರದ ನಾಣ್ಯವನ್ನ ಹಣವಾಗಿ ಬದಲಾಯಿಸಿ ಮೀನಿನ ವ್ಯಾಪಾರವನ್ನ ಶುರು ಮಾಡುತ್ತಾರೆ. ಒಂದು ಸಾರಿ ಒಂದು ಮೀನನ್ನ ಕತ್ತರಿಸುತ್ತಿರುವಾಗ ಅದರ ಹೊಟ್ಟೆಯಿಂದ ಒಂದು ಬಂಗಾರದ ಉಂಗುರ ಬರುತ್ತದೆ. ಆಗ ಅದನ್ನು ನೋಡಿದ ಬಾಲಕ, ಅಮ್ಮ, ನಾನು ಹೇಳಿದೆ ಅಲ್ಲವೇ, ಈ ಉಂಗುರ ಬ್ರಹ್ಮದೇವನು ಕೊಟ್ಟಿರುವುದು. ಆ ದಿನ ಮೀನು ನುಂಗಿತ್ತು, ಈ ದಿನ ಅದುವೇ ನಮ್ಮ ಮರಳಿ ಬಂದಿದೆ ಎಂದು ಹೇಳುತ್ತಾನೆ. ಆಗ ತಾಯಿ ತನ್ನ ಮಗನ ಮಾತನ್ನ ಪೂರ್ತಿಯಾಗಿ ನಂಬುತ್ತಾಳೆ.
ಅದನ್ನು ಕೇಳಿ ತುಂಬಾ ಸಂತೋಷ ಪಡುತ್ತಾಳೆ. ಒಂದು ದಿನ ಆ ತಾಯಿ, ಕಂದ, ಈ ದಿನ ನಾವು ಬ್ರಾಹ್ಮಣರಿಗೆ ಊಟ ಹಾಕೋಣ, ಅಡುಗೆ ಮಾಡುವುದಕ್ಕೆ ಪಕ್ಕದಲ್ಲಿರುವ ಅರಣ್ಯಕ್ಕೆ ಹೋಗಿ ಕಟ್ಟಿಗೆಯನ್ನ ತೆಗೆದುಕೊಂಡು ಬಾ ಎಂದು ಹೇಳುತ್ತಾರೆ. ಆಗ ಆ ಬಾಲಕನು ಕಟ್ಟಿಗೆಗೋಸ್ಕರ ಅಡವಿಗೆ ಹೋಗುತ್ತಾನೆ. ಆಗ ಒಂದು ಒಣಗಿದ ಮರವನ್ನ ಕಟ್ಟಿಗೆಗೋಸ್ಕರ ಹತ್ತುತ್ತಾನೆ. ಆಗ ಆ ಮರದ ಮೇಲಿರೋ ಪಕ್ಷಿಯ ಗೂಡಿನಲ್ಲಿ ಒಂದು ವಜ್ರದ ಹಾರ ಕಾಣಿಸುತ್ತದೆ. ಆ ಹಾರ ಮೊದಲಿಗೆ ಶ್ರೀ ಮಹಾವಿಷ್ಣು ಕೊಟ್ಟಿರುವುದು. ಅದನ್ನ ಪಕ್ಷಿ ಎತ್ತಿಕೊಂಡು ಬಂದು ಇಲ್ಲಿ ಇಟ್ಟಿರುತ್ತದೆ. ಆಗ ಆ ಬಾಲಕನಿಗೆ ಅದನ್ನ ನೋಡಿ ತುಂಬಾ ಸಂತೋಷವಾಗುತ್ತದೆ. ಆಗ ಅದನ್ನು ತೆಗೆದುಕೊಂಡು ಮನೆಗೆ ಬರುತ್ತಿರುವಾಗ ಅವನಿಗೆ ದಾಹವಾಗುತ್ತದೆ. ಆ ಕಡೆ ಈ ಕಡೆ ನೋಡುತ್ತಿರುವಾಗ ಅವನಿಗೆ ಅಲ್ಲೊಂದು ಚಂಬು ಕಾಣಿಸುತ್ತದೆ. ನೀರು ಕುಡಿಯೋಣ ಅಂತೇಳಿ ಆ ಚಂಬನ್ನ ಕೈಗೆ ತೆಗೆದುಕೊಂಡಾಗ ಅದರಲ್ಲಿ ವಜ್ರದ ಮೂಟೆ ಕಾಣಿಸಿತು. ಅವನಿಗೆ ಸಂತೋಷ ಮತ್ತಷ್ಟು ಹೆಚ್ಚಾಗುತ್ತಾ ಹೋಯಿತು. ಕಳೆದು ಹೋಗಿದ್ದ ವಜ್ರವು ಕೂಡ ಸಿಕ್ಕಿತು. ವಜ್ರದ ಹಾರ, ವಜ್ರದ ಮೂಟೆ ಎರಡನ್ನು ತೆಗೆದುಕೊಂಡು ತನ್ನ ಮನೆಯನ್ನ ಸೇರಿಕೊಳ್ಳುತ್ತಾನೆ. ಆಗ ತನ್ನ ತಾಯಿಗೆ ಕೊಟ್ಟು, ಅಮ್ಮ, ನೀನು ಆ ದಿನ ನಂಬಲಿಲ್ಲ ತಾನೆ, ನಾನು ಒಂದು ನಿನಗೆ ಹೇಳಿದ ವಜ್ರದ ಹಾರ ಮತ್ತೆ ನನಗೆ ಸಿಕ್ಕಿದವು ಎಂದು ಹೇಳುತ್ತಾನೆ. ಆಗ ಆ ತಾಯಿ ತನ್ನ ಮಗನನ್ನ ತನ್ನ ಎದೆ ಮೇಲೆ ಮಲಗಿಸಿಕೊಂಡು, ಕಂದ, ನೀನು ತುಂಬಾ ಅದೃಷ್ಟವಂತ, ನಿನಗೆ ದೇವತೆಗಳ ದರ್ಶನವಾಗಿದೆ, ಅವರೇ ನಮ್ಮ ದರಿದ್ರವನ್ನ ಹೋಗಲಾಡಿಸಿ ಇಷ್ಟೊಂದು ಅದೃಷ್ಟವನ್ನ ನೀಡಿದರು ಎಂದು ಹೇಳುತ್ತಾರೆ. ಅಂದಿನಿಂದ ಅವರ ಅದೃಷ್ಟವೇ ಬದಲಾಗಿ ಹೋಯಿತು. ತುಂಬಾ ಸಂತೋಷವಾಗಿ ತಮ್ಮ ಜೀವನವನ್ನ ಜೀವಿಸುತ್ತಿದ್ದಾರೆ. ಸ್ನೇಹಿತರೆ, ನೋಡಿದ್ರಿ ಅಲ್ಲವೇ, ಅದೃಷ್ಟ ದೇವತೆಯ ದೃಷ್ಟಿ ನಮ್ಮ ಮೇಲೆ ಇದ್ದರೆ ಸಾವಿರಾರು ವರ್ಷಗಳಿಂದ ಇರುವ ದರಿದ್ರವು ಕೂಡ ನಮ್ಮಿಂದ ದೂರವಾಗುತ್ತದೆ. ಆ ತಾಯಿಯ ಅದೃಷ್ಟ ನಮ್ಮ ಮೇಲೆ ಇಲ್ಲದೆ ಹೋದರೆ ಯಾವುದೇ ದೇವರಾಗಲಿ ಯಾವುದೇ ದೇವತೆಯಾಗಲಿ ಏನೇ ಸಹಾಯ ಮಾಡಿದರೂ ಕೂಡ ಅದು ನಮಗೆ ಸಿಗುವುದಿಲ್ಲ. ಹಾಗೆಯೇ ಆ ಮಹಾಶಿವನ ಕೃಪೆ ನಮ್ಮ ಮೇಲೆ ಇದ್ದರೆ ಯಾವ ಕಷ್ಟನೂ ಕೂಡ ನಮ್ಮನ್ನೇನು ಮಾಡುವುದಿಲ್ಲ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.